ಯಾವುದೇ ಕಾರಣಕ್ಕೂ ಈ ಕೂಡಲೇ ರೈತರ ಮೇಲೆ ಹಾಕಿರುವಂಥ ಕೇಸುಗಳನ್ನು ಬೇಷರತ್ತಾಗಿ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ವಾಪಸ್ ತಗೋಬೇಕು. ವಾಪಸ್ ತಗೊಳ್ಳಿಲ್ಲ ಅಂದರೆ ಇಡೀ ರಾಜ್ಯದಲ್ಲಿ ತಾಲೂಕು ಮಟ್ಟದಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ. ಈ ಸರ್ಕಾರಕ್ಕೆ ಅಂತ್ಯ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ನಾವು ಬಯಸ್ತೀವಿ. ಇಂಥ ಹೀನಾಯ ಕೆಲಸವನ್ನು ಮಾಡಬಾರ್ದು. ಈ ಸರ್ಕಾರಗಳು ರೈತರ ಹಿತವನ್ನು ಕಾಪಾಡಬೇಕು. ಅನ್ನದಾತರ ದೇವರುಗಳು ಕೊಟ್ಟ ಭಿಕ್ಷೆ ಈ ಸರ್ಕಾರಕ್ಕೆ. ಈ ಭಿಕ್ಷೆ ತಗೊಂಡು ಅವರ ಪರವಾದಂಥ ಕೆಲಸವನ್ನು ಈ ಸರ್ಕಾರಗಳು ಮಾಡಬೇಕು. ಮಾಡದೇ ಇದ್ದರೆ ಉಗ್ರ ಹೋರಾಟ ಆಗುತ್ತೆ. ಯಾವುದೇ ಕಾರಣಕ್ಕೂ ಬಿಡದಿ ರೈತರ ಪರವಾಗಿ ಇಡೀ ರಾಜ್ಯದ ರೈತರು ನಾವಿದ್ದೀವಿ. ನಮ್ಮ 1 ಇಂಚು ಭೂಮಿಯನ್ನು ಕೂಡ ನಾವು ಸರ್ಕಾರಕ್ಕೆ ಸ್ವಾಧೀನ ಪಡ್ಕೊಳ್ಳಿಕ್ಕೆ ಬಿಡೋದಿಲ್ಲ. ಇವತ್ತು ಬಿಡದಿಗೆ ಬಂದಿದೆ. ಸರ್ಕಾರದ ಚಿತಾವಣೆಯಿಂದ ಇವತ್ತು ಶಾಂತಿಯುತವಾಗಿ ಧರಣಿ ಮಾಡ್ತಕ್ಕಂಥ ರೈತರ ಮೇಲೆ ಇವರು ಸರ್ವೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ. ಆ ಸರ್ವೆ ಕಾರ್ಯಕ್ರಮ ಮಾಡುವಾಗ ನಮ್ಮ ರೈತರು ತಡೆದಿದ್ದಾರೆ. ನಾವು 450 ದಿನ ಹೋರಾಟಗಳನ್ನು ಮಾಡ್ತಾಯಿದ್ದೀರಿ. ನಮ್ಮ ಅಹವಾಲನ್ನು ಕೇಳಲಿಕ್ಕೆ ನೀವು ರೆಡಿ ಇಲ್ಲ. ಆದರೆ ಸರ್ಕಾರದ ಚಿತಾವಣೆಯಿಂದ ನೀವು ಈಗಾಗಲೇ ಬಂದ್ಬಿಟ್ಟು ಸರ್ವೆ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ, ನೀವು ಸರ್ವೆ ಮಾಡಬಾರ್ದು ಅಂತ ಮನವಿ ಮಾಡಿದ್ದಾರೆ. ಅದಕ್ಕೆ ಸ್ಪಂದಿಸದೆ ಅಧಿಕಾರಿಗಳು ಮತ್ತೆ ಬೇರೆ ರೋಡಲ್ಲಿ ಹೋಗಿ ಸರ್ವೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆ ನಂತರದಲ್ಲಿ ನಮ್ಮ ರೈತರು ತಡೆದಿದ್ದಾರೆ. ಇವತ್ತು ಸರ್ಕಾರ ಪೊಲೀಸ್ ಇಲಾಖೆಗಳನ್ನು ಹಿಡ್ಕೊಂಡು ಪೊಲೀಸ್ ಇಲಾಖೆಯನ್ನು ತಮಗೆ ಮನ ಬಂದಂತೆ ಬಳಸ್ಕೊಳ್ತಕ್ಕಂಥದ್ದನ್ನು ಈ ಗೌರವಯುತವಾದ ಸರ್ಕಾರ ಬಿಡಬೇಕು. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ರೈತರು ತಡೆದಿದ್ದಾರೆ ಅನ್ನೋದಕ್ಕೆ ಕಾರಣವಾಗಿ ಕೊಲೆ ಕೇಸನ್ನು ಹಾಕ್ತಕ್ಕಂಥ ಕ್ರೂರ ಹೀನಾಯ ಕೆಲಸವನ್ನು ಈ ಸರ್ಕಾರ ಮಾಡಿದೆ. ಈ ಸರ್ಕಾರಗಳು ಅರ್ಥ ಮಾಡ್ಕೊಳ್ಬೇಕು. ರೈತರ ಮೇಲೆ ಪೊಲೀಸ್ ಅನೇಕ ರೀತಿಯಾದ ದಬ್ಬಾಳಿಕೆಯನ್ನು ಈ ಸರ್ಕಾರ ಮಾಡಿದೆ. ಅನೇಕ ರೈತರನ್ನು FIR ಹಾಕಿ ಕೇಸ್ ಮಾಡಿದ್ದಾರೆ. ಆ ವಿಚಾರ ಬಗ್ಗೆ ನಾವು ಇವತ್ತು ಒಂದು ಪ್ರಸ್ತುತವಾದ ಒಂದು ಸಭೆಯನ್ನು ನಾವು ಕರೆದಿದ್ವಿ, ಪ್ರೆಸ್ ಮೀಟಲ್ಲಿ. ನಮ್ಮ ರೈತರು ಯಾರೇ ಇರ್ಬೋದು, ಆತನಿಗೆ ಅನ್ಯಾಯ ಅಂತಂದರೆ ಈ ಸಂಘಟನೆ ಸುಮ್ಮನೆ ಕೂರಲ್ಲ. ಅವ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಕ್ಕಂಥ ಉದ್ದೇಶದಿಂದ ನಾವು ಇವತ್ತು ಏನು ಒಂದು ಎಚ್ಚರಿಕೆಯ ಒಂದು ಕರೆಯನ್ನು ಕೊಡಬೇಕು ಅಂತ ಹೇಳಿ ನಾವು ಇವತ್ತು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಬಿಡದಿ ಟೌನ್ಶಿಪ್ಪು ಏನು ಈ ಸರ್ಕಾರ ತರಾತುರಿನಲ್ಲಿ ಟೌನ್ಶಿಪ್ಪನ್ನು ಮಾಡಬೇಕು, ರೈತರ ಫಲವತ್ತಾದ ಭೂಮಿಯನ್ನು ಸ್ವಾಧೀನ ಮಾಡೋದಕ್ಕೋಸ್ಕರ ನಿನ್ನೆ ಬಿಡದಿಯ ಬೈರಮಂಗಲದ ಮಂಡಲಹಳ್ಳಿ ಅನ್ನೋ ಗ್ರಾಮದಲ್ಲಿ ಈಗ ಆಲ್ರೆಡಿ 450ರಿಂದ 500 ದಿನಗಳಿಂದ ನಮ್ಮ ಫಲವತ್ತಾದ ಭೂಮಿಯನ್ನು ಸ್ವಾಧೀನ ಮಾಡ್ಕೋಬಾರ್ದು, ನಮ್ಮ ಭೂಮಿ ನಮ್ಮ ಹಕ್ಕು, ಹಠ ಬಿಡಿ, ನ್ಯಾಯ ಕೊಡಿ, ಈ ಘೋಷಣೆಯೊಂದಿಗೆ 450ರಿಂದ 500 ದಿನ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ನಮ್ಮ ರೈತ ಅಣ್ತಮ್ಮಂದಿರು ತಾಯಂದರು ಇವತ್ತು ಏನು ಚಳುವಳಿ ಮಾಡ್ಕೊಂಡು ಬರ್ತಾಯಿದ್ರು. ನಿನ್ನೆ ದಿನ ಅಲ್ಲಿಗೆ ಆಲ್ರೆಡಿ ಪೊಲೀಸ್ ಇಂಟೆಲಿಜೆನ್ಸಿ ಪ್ರಕಾರ ಅಲ್ಲಿರ್ತಕ್ಕಂಥ ಏನು ಹೋರಾಟ ಮಾಡ್ತಕ್ಕಂಥ ರೈತರು ಕೂಡ ಹೇಳಿದ್ದಾರೆ. ಸನ್ಮಾನ್ಯ ಅಲ್ಲಿರೋವಂಥ ಲೋಕಲ್ MLAಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀವು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಕರೀರಿ, ನಾವು ಯಾವುದೇ ಕಾರಣಕ್ಕೂ ನಮ್ಮ ಫಲವತ್ತತೆ ಆಗಿರ್ತಕ್ಕಂಥ ಭೂಮಿಯನ್ನು ನಾವು ಕೊಡೋದಿಲ್ಲ, ನಮ್ಮ ಭೂಮಿ ನಮ್ಮ ಹಕ್ಕು, ಯಾವುದೇ ಕಾರಣಕ್ಕೂ ದಬ್ಬಾಳಿಕೆ ಮತ್ತು ಫೋರ್ಸಿಬಲಿಯಾಗಿ ಗದಾ ಪ್ರಹಾರದ ಮುಖಾಂತರ ನೀವು ಲ್ಯಾಂಡನ್ನು ಸ್ವಾಧೀನ ಮಾಡ್ತಕ್ಕಂಥದ್ದು ಕಾನೂನು ವಿರೋಧ. ಇದು ಸತ್ತಾತ್ಮಕವಾಗಿ ನಮ್ಮ ಹಿತವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ತಾವು ಸರ್ಕಾರ ಮಾಡಬೇಕು. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಕರೀರಿ ಅಂತ ಹೇಳಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿರ್ತಕ್ಕಂಥ ನಮ್ಮ ರೈತರು ಆ ಸಮಯದಲ್ಲಿ ಏನು JMC ಸರ್ವೆ ಅಧಿಕಾರಿಗಳು ಮಂಡಲಹಳ್ಳಿ ಅನ್ನೋ ಗ್ರಾಮಕ್ಕೆ ಬಂದಿದ್ದಾರೆ. ಆಗ ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳು ಕೂಡ ಅವ್ರ ಗಮನಕ್ಕೆ ತಂದಿದ್ದಾರೆ. ತುಂಬ ಸೂಕ್ಷ್ಮವಾದಂಥ ವಿಚಾರ ಇದೆ. ತಾವು ಇದು ಪರಿಹಾರ ಆಗೋ ತನಕ, ಈ ಸಮಸ್ಯೆ ಇತ್ಯರ್ಥ ಆಗೋ ತನಕ ತಾವು ಯಾವುದೇ ಕಾರಣಕ್ಕೂ ಈ ಸರ್ವೆ ಕಾರ್ಯಕ್ರಮ ಮಾಡಬೇಡಿ, ಸಂಪೂರ್ಣವಾಗಿ ತಿಳಿಯಾಗಬೇಕು, ಸಭೆಗಳನ್ನು ಕರೆದು ತಿಳಿಯಾಗೋ ತನಕ ನೀವು ಈ ಥರದ್ದು ಸರ್ವೆಗೆ ಅವಕಾಶ ಮಾಡಬೇಡಿ ಅಂದಾಗೂ ಕೂಡ